ರಷ್ಯಾ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಉಕ್ರೇನ್ ಅಟ್ಯಾಕ್ ಮಾಡಿದೆ. ಇನ್ನು ಬಲಾಢ್ಯ ರಷ್ಯಾ ಮೇಲೆ ಉಕ್ರೇನ್ ಮುಗಿಬಿದ್ದಿದೆ. ರಷ್ಯಾ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಅಟ್ಯಾಕ್, ಬಲಾಢ್ಯ ರಷ್ಯಾ ಮೇಲೆ ಉಕ್ರೇನ್ ಮುಗಿಬಿದ್ದಿದೆ. ಭಯಾನಕವಾಗಿ ಎದುರಾಳಿ ಉಕ್ರೇನ್ ದಾಳಿ, ಮತ್ತೆ ಬಿಗಡಾಯಿಸಿದ ರಷ್ಯಾ ಉಕ್ರೇನ್ ಬಿಕ್ಕಟ್ಟು. ಸಮರ ನಿಯಂತ್ರಣಕ್ಕೆ ಬಂತು ಎನ್ನುವಾಗಲೇ ಈ ದಾಳಿಯನ್ನ ನಡೆಸಲಾಗಿರುವಂತದ್ದು. ರಷ್ಯಾ ಪಶ್ಚಿಮದ ಕುರ್ಸ್ಕ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ವಿದ್ಯುತ್ ಅಣುಸ್ಥಾವರವನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿರುವಂತದ್ದು. ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡಿದೆ ಉಕ್ರೇನ್. ದೊಡ್ಡ ಹಾನಿಯಾಗದಂತೆ ಕ್ರಮವನ್ನ ಕೈಗೊಂಡಿದ್ದೀವಿ. ಉಕ್ರೇನ್ ಡ್ರೋನ್ ದಾಳಿಯ ಬಳಿಕ ಇದೀಗ ರಷ್ಯಾ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಇನ್ನು ರಷ್ಯಾದಿಂದ ಪ್ರತ್ಯೇಕವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಆದ್ರೆ ನಿನ್ನೆ ಸ್ವಾತಂತ್ರ್ಯ ಆಚರಣೆ ಮಾಡಿ ಉಕ್ರೇನ್ ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಮತ್ತಷ್ಟು ತೀವ್ರಗೊಂಡಿರುವಂತದ್ದು. ರಷ್ಯಾದ ಪಶ್ಚಿಮ ಕುರ್ಸ್ಕ್ ಪ್ರದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನ ಗುರಿಯಾಗಿಸಿಕೊಂಡು ಉಕ್ರೇನ್ ಡ್ರೋನ್ ಮೂಲಕ ದಾಳಿಯನ್ನ ನಡೆಸಿದೆ. ಆದರೆ ಯಾವುದೇ ದೊಡ್ಡ ಹಾನಿಯಾಗದಂತೆ ತಾನು ಕ್ರಮ ಕೈಗೊಂಡಿದ್ದೀವಿ ಅಂತ ರಷ್ಯಾ ಇಲ್ಲಿ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಇನ್ನು ಸೋವಿಯತ್ ರಷ್ಯಾದಿಂದ ಉಕ್ರೇನ್ ಪ್ರತ್ಯೇಕವಾಗಿ 34ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿತು. ಆ ದಿನವೇ ದಾಳಿಯಾಗಿರುವಂಥದ್ದು, ಅಂದ್ರೆ ನಿನ್ನೆ ದಾಳಿಯಾಗಿರುವಂಥದ್ದು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಷ್ಯಾದ ರಕ್ಷಣಾ ಸಚಿವಾಲಯ. ಈ ಕುರಿತಂತೆ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು. ಉಕ್ರೇನ್ ನಮ್ಮ ಅಣು ವಿದ್ಯುತ್ ಸ್ಥಾವರವನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನ ನಡೆಸಿತು. ಅದು ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದು ಹಾನಿಯಾಗಿದೆ. ಕೂಡಲೇ ಬೆಂಕಿಯನ್ನ ನಂದಿಸಿ ಅನಾಹುತವನ್ನ ತಪ್ಪಿಸಿದ್ದೇವೆ. ಇನ್ನು ವಿಕಿರಣ ಸೋರಿಕೆ ಆಗಿಲ್ಲ, ಅದು ನಿಗದಿತ ಮಟ್ಟದಲ್ಲೇ ಇದೆ ಅಂತ ಕೂಡ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಹಾಗೆ ವಿಶ್ವಸಂಸ್ಥೆಯ ಪರಮಾಣು ಮೇಲ್ವಿಚಾರಕರು ಈ ಘಟನೆ ಬಗ್ಗೆ ನಮಗೆ ಅರಿವಿದೆ, ಆದರೆ ಏನಾಗಿದೆ ಎಂಬ ಬಗ್ಗೆ ಸ್ವತಂತ್ರವಾದಂತಹ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಅಣುಸ್ಥಾವರಗಳು ಸುರಕ್ಷಿತವಾಗಿರಬೇಕು ಎಂಬುದು ನಮ್ಮ ಬಯಕೆ ಅಂತ ಕೂಡ ವಿಶ್ವಸಂಸ್ಥೆ ಈ ಒಂದು ವಿಚಾರವಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು. ಇನ್ನು ಇದೇ ವೇಳೆ ನೋಡಿ, ರಷ್ಯಾ ರಕ್ಷಣಾ ಸಚಿವಾಲಯ ಉಕ್ರೇನ್ ಮತ್ತ ಹಾರಿಬಿಟ್ಟಂತಹ 95 ಡ್ರೋನ್ಗಳು, ಒಂದಲ್ಲ ಎರಡಲ್ಲ, ಸುಮಾರು 95 ಡ್ರೋನ್ಗಳ ಮೂಲಕ ದಾಳಿಯನ್ನ ನಡೆಸಿರುವಂಥದ್ದು. ಹಾಗೆ ರಷ್ಯಾದ ವಾಯು ರಕ್ಷಣಾ ವ್ಯವಸ್ಥೆ ಅದನ್ನ ತಡೆದಿರುವಂಥದ್ದು. ದಾಳಿ ನಡೆದಂತಹ ಪ್ರದೇಶದ ಗವರ್ನರ್ ಈ ಬಗ್ಗೆ ಮಾತನಾಡಿದ್ದಾರೆ. 10 ಡ್ರೋನ್ಗಳನ್ನ ನಾವು ಹೊಡೆದಾಕಿದ್ದೇವೆ, ಅವುಗಳ ಅವಶೇಷಗಳು ಬೆಂಕಿಯನ್ನ ಹೆಚ್ಚಿಸುತ್ತವೆ ಅಂತ ಕೂಡ ಹೇಳಿರುವಂಥದ್ದು. ಹಾಗೆ ನೋಡಿ, ಉಕ್ರೇನ್ ಕೂಡ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು. ರಷ್ಯಾ 72 ಡ್ರೋನ್ ಮತ್ತು ಡಿಕಾಯ್ ಅಂದ್ರೆ ಶತ್ರು ಸೇನೆಯ ದಾಳಿಯನ್ನ ತಪ್ಪಿಸಲು ಬಳಸುವಂತಹ ಟ್ಯಾಂಕರ್ ಮಾದರಿಗಳನ್ನ ಬಳಸಿ ದಾಳಿಯನ್ನ ಕೂಡ ಮಾಡಿತ್ತು. ಆದರೆ 48 ಡ್ರೋನ್ ಅನ್ನ ಹೊಡೆದು ಹಾಕಿದ್ದೀವಿ, ಹಾಗೆ ಜಾಮ್ ಮಾಡಿದ್ದೀವಿ ಅಂತ ಒಂದು ಕಡೆ ರಷ್ಯಾ ಹೇಳ್ತಾ ಇರುವಂಥದ್ದು. ಉಕ್ರೇನ್ ಅದಕ್ಕಿಂತ ಹೆಚ್ಚು ನಾವು ಹಾನಿ ಮಾಡಿದ್ದೀವಿ ಅಂತ ಕೂಡ ಹೇಳಿರುವಂಥದ್ದು. Проводи в ОБК врача. Димон, покажи. Сними скрин группу. Прям видно, как